ಎದಲ ಮನದೊಳಗೆ ಆ ದುರುಳ ಕೌರವರು ನಿನ್ನನು ನಿನ್ನ ಜನಕನ ಸಹಿತ ನಿನ್ನ ಸತ ಸಹೋದರರನ್ನು ಕಾರಾಗೃಹದಲ್ಲಿರಿಸಿ ಅಂದು ನಿನ್ನ ಜನಕರಿಗೆ ಇತ್ತ ವಚನವನ್ನು ಮರೆತು ಶಾಂತನಾಗಿ ಸಂಚರಿಸುತ್ತಿರುವ ಏಕೋ ಶಕುನಿ 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 ಶಾಂತಿ ಶಾಂತಿ ಶಾಂತಿ. ವಾಸುದೇವ, ಮನಸ್ಸಿನ ಮನೋವಿಕಾರ ಎಂಬ ಜ್ವಾಲಾಗ್ನಿಯು ಹೃದಯದಲ್ಲಿ ದಗದಗಲಿ ದಹಿಸುತ್ತಿರುವುದು. ಎಂದು ಕುರುಕುಲವು ಸರ್ವನಾಶವಾಗುವುದೋ ಅಂದೇ ಶಕುನಿಯ ಮನಸ್ಸಿಗೆ ಶಾಂತಿ. ಶಕುನಿ ಶಕುನಿ, ಇದರ ಅರ್ಥವೇನಾದರೂ ಬಲ್ಲೆಯ ಒಳ್ಳೆ. ಶಾ ಎಂದರೆ ಶಂತನು, ಹೂ ಎಂದರೆ ಕುರುಕುಲ, ನೀ ಎಂದರೆ ನಿನ್ನ ಮಗನಿಗೆ ಶಕುನಿ ಎಂದು ಹೆಸರು. ಮರೆಯಲೆ ಅಂದಿನ ದುಃಖದ ದಿನಗಳನ್ನು ಮರೆಯಲೆ ನನ್ನ ಮಾತಾಪಿತರ ಸಹಿತ ನನ್ನ 99 ಮಂದಿ ಸಹೋದರರನ್ನು ನಿನ್ನ ಕಾರಾಗೃಹದಲ್ಲಿರಿಸಿ ಒಂದು ಮುಷ್ಟಿ ಅನ್ನವನ್ನು ನೀಡಿದ ನಿನ್ನನ್ನು ಮರೆಯದೆ ನನ್ನ ಹೃದಯವೆಲ್ಲರ ಸುರಿಗಿದ ಮೇಲೆ ಅವರ ಬೆನ್ನ ಮೂಲೆಗಳಿಂದ ದಾಳಗಳನ್ನು ಸಿಡಿದವು. ದಾಳಗಳಲ್ಲ ಮುರಳಿ, ಇವು ದಾಳಗಳಲ್ಲ. ನಿನಗೆ ದೇಹದ ಮುನ್ಸೂಚನೆಯನ್ನು ತೋರಿಸಿ ನಾನು ಕೊಡುವ ಸರಿ ಅನ್ನದ ರುಚಿಗೆ ನೀನು ನನ್ನ ಶ್ವಾನದಂತೆ ನನ್ನನ್ನೇ ಹಿಂಬಾಲಿಸಬೇಕು. ದುರ್ಯೋಧನ, ಚಲದಂಕ ಮಲ್ಲನೆಂದು ಹೇಳಿಕೊಳ್ಳುತ್ತಿರುವ ನೀನು ಮಹಾಭಾರತದ ಕುರುಕ್ಷೇತ್ರದಲ್ಲಿ ಕಣ್ಣಾಡಿ ಮುಡಿಯುವುದನ್ನು ಈ ಗಾಂಧಾರ ವಂಶಜನು ಎಂದು ತನ್ನ ಕ್ರೂರ ರೊಕ್ಕ ದೃಷ್ಟಿಯಿಂದ ನೋಡುವನ ತಂದೆ ಶಕುನಿಯ ಮನಸ್ಸಿಗೆ ಶಾಂತಿ. ಅಷ್ಟೇ ಅಲ್ಲ ದುರ್ಯೋಧನ, ಜಗತ್ತೊಡೆಯನಾದ ಶ್ರೀಕೃಷ್ಣನ ಪರಮಾತ್ಮ ಎದುರು ನಿನ್ನ ಆಟಗಳು ನಡೆಯುವುದು ಶಕುನಿಯ ತಂತ್ರ ದಾಳಗಳ ಮಹಿಮೆ. ಶ್ರೀಕೃಷ್ಣ ಪರಮಾತ್ಮನ ಇಚ್ಛೆ ಮಹಾಭಾರತದಲ್ಲಿ ನಡೆಯಲೇಬೇಕು, ನಡೆಯಲೇಬೇಕು, ನಡೆಯಲೇಬೇಕು. ಶಕುನಿ ಮಾಮ, ನಮೋ ನಮಃ. ನಮೋ ನಮಃ ವಾಸುದೇವ, ನಮೋ ನಮಃ. ಶಕುನಿ, ಏಕಾಂತದಲ್ಲಿ ಸಂಚರಿಸುತ್ತಾ ಏನನ್ನೋ ಯೋಚಿಸುತ್ತಿದ್ದೆ. ಅಲ್ಲದೆ ನನ್ನ ಅನಿರೀಕ್ಷಿತ ಆಗಮನದಿಂದ ನಿನಗೇನು ಬೇಸರವಿಲ್ಲವಷ್ಟೇ? ವಾಸುದೇವ, ಜಗತ್ಪಾಲಕನು, ಜಗದ್ರಕ್ಷಕನು, ಜಗದ್ದೊಡೆಯನು, ಜಗದ ಜೀವಿಗಳಲ್ಲಿ ನೆಲೆಸಿರುವ ನೀನು ಬಂದರೆ ನನಗೆ ಬೇಸರವೇ. ಆದರೆ ನೀನು ನನಗೆ ನಮಸ್ಕರಿಸಿದೆಂದರೆ ಜಗದ ಜನರು ನಗುವುದಿಲ್ಲವೇ ಮಾಧವ? ನಗುವರನ್ನು ತಡೆಯಲಾದೀತೆ. ನಗಲಿ ನಗಲಿ ಬಿಡು ಶಕುನಿ. ಪರಮಾತ್ಮ, ನಿನ್ನ ನಗು ಜಗಕ್ಕೆ ಮಾನ್ಯ. ಆದರೆ ನನ್ನ ನಗು ಕೋಯಿಲೆಗಳ ವಿಕರ್ಮವೆಂದು ಜನರು ಭಾವಿಸುವುದಿಲ್ಲವೇ? ಭಾವಿಸಲಿ ಬಿಡು ಶಕುನಿ. ಭಾವಿಸುವ ವಿಷಯ ಅಂತಂದ್ರೆ ದೇವ, ಮಹಾಭಾರತದ ಸೂತ್ರಧಾರಿ ನೀನು, ಪಾತ್ರಧಾರಿಗಳು ನಾವು. ನಿನ್ನ ಕರದಲ್ಲಿ ಸೂತ್ರವನ್ನು ಹಿಡಿದು ನೀನಾಡಿಸಿದಂತೆ, ನಿನ್ನ ನಿರ್ದೇಶನದಂತೆ ಪಾತ್ರ ಮಾಡುವವರು ನಾವು.
ನಮ್ಮ ಕಾರ್ಯ. ಶಕುನಿ, ಸೇಡಿನ ಪ್ರತೀಕಾರಕ್ಕಾಗಿ ನಿನ್ನ ಪ್ರಯತ್ನ, ಧರ್ಮದ ಉಳಿವಿಗಾಗಿ ನನ್ನ ಪ್ರಯತ್ನ. ಅಂದ ಮೇಲೆ ನಮ್ಮಿಬ್ಬರ ಪ್ರಯತ್ನ ಒಂದೇ ಅಲ್ವೇ ಮಾಧವ? ಶಕುನಿ, ಮಹಾಭಾರತದ ಇತಿಹಾಸದಲ್ಲಿ ಧರ್ಮ ರಕ್ಷಣೆಗಾಗಿ ಶ್ರಮ ಪಡುವವರು ನನ್ನವರು. ಧರೆಗೆ ಅವತರಿಸಿ ಬಂದ ನಾನು ನನ್ನ ಕಾರ್ಯ ಸಾಧನೆ ಆಗಲೇಬೇಕು. ಅದು ಆಗುವವರೆಗೂ ಶತಕೋಟಿ ದೈವಗಳೇ ಎದುರಾದರೂ ನಾನು ಬಿಡುವವನಲ್ಲ. ನಿನ್ನ ಇಚ್ಛೆಯಂತೆ ಆಗಲಿ ಮಾಧವ, ನಾನು ಹೊರಗೆ ಹೋಗಿ ಬಾ ಶಕುನಿ, ನಿನ್ನ ಅಭಿನಯವನ್ನು ಜಗವೇ ಮೆಚ್ಚುವಂತೆ ಅಭಿನಯಿಸು. ಧರ್ಮಿಷ್ಠರಾದ ಪಾಂಡವರನ್ನು ರಕ್ಷಣೆ ಮಾಡುವವನೇ ನನ್ನ ಪ್ರಯತ್ನ, ಪಾಪಿಷ್ಠರಾದ ಕೌರವರನ್ನು ನಾಶಪಡಿಸುವವನೇ ನನ್ನ ಪ್ರಯತ್ನ. ನನ್ನ ಮೇಲೆ ನಮ್ಮಿಬ್ಬರಲ್ಲಿಯೂ ಒಂದೇ ಅಲ್ಲವೇ? ನಮಸ್ತೆ ಪ್ರಿಯ ವೀಕ್ಷಕರೇ, ಜನಸಾಮಾನ್ಯರ ಹೃದಯವನ್ನು ಗೆಲ್ಲುವಂತಹ ಚಾನಲ್ ಅದುವೇ ನಮ್ಮ ಹೃದಯವಂತ ಚಾನಲ್. ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರಾಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.